ಬೆಂಗಳೂರು ವಿಭಜಿಸುವ ವಿಧೇಯಕಕ್ಕೆ ಕ್ಯಾಬಿನೆಟ್ನಲ್ಲಿ ಅಸ್ತು ಅಂತ ಹೇಳಲಾಗಿದೆ. ಬೆಂಗಳೂರು ವಿಭಜಿಸುವ ವಿಧೇಯಕಕ್ಕೆ ಅನುಮೋದನೆ ನೀಡಲಾಗಿದೆ. ಬೆಂಗಳೂರನ್ನ 5 ವಿಭಾಗಗಳಾಗಿ ವಿಭಜಿಸುವ ವಿಧೇಯಕಕ್ಕೆ ಸಂಪುಟದಲ್ಲಿ ಅಸ್ತು ಅಂತ ಹೇಳಲಾಗಿದೆ. ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ಮಾಡಲಾಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡುವ ಸಲಹೆಗೆ ಒಪ್ಪಿಗೆಯನ್ನು ಕೊಡಲಾಗಿದೆ. ಸಿಎಂ ಅಧ್ಯಕ್ಷರಾಗಿ ಇರಲಿರುವ ಗ್ರೇಟರ್ ಬೆಂಗಳೂರು ಅಥಾರಿಟಿ ವಿಧಾನಸಭೆಯಲ್ಲಿ ಮಂಡನೆ ಆಗಲಿರುವ ವಿಧೇಯಕ ಸಂಪುಟದಲ್ಲಿ ಅಸ್ತು ಅಂಥೇಳಿ ಹೇಳಲಾಗಿದೆ. ವಿಧಾನಸಭೆಯಲ್ಲಿ ಮಂಡನೆ ಆಗಲಿರುವ ಈ ಬೆಂಗಳೂರನ್ನು ವಿಭಜಿಸುವ ವಿಧೇಯಕಕ್ಕೆ ಕ್ಯಾಬಿನೆಟ್ನಲ್ಲಿ ಅಸ್ತು ಅಂತ ಹೇಳಲಾಗಿದೆ. ಆ ಮೂಲಕ ವಿಧಾನಸಭೆಯಲ್ಲಿ ಇದನ್ನು ಮಂಡಿಸ್ತಾರಾ, ಅದಕ್ಕೆ ಎಲ್ಲರ ಬೆಂಬಲ ಸಿಗುತ್ತಾ, ಇದನ್ನು ನೋಡಬೇಕಾಗಿದೆ. ಸದ್ಯಕ್ಕಂತೂ ಕ್ಯಾಬಿನೆಟ್ನಲ್ಲಿ ಇದಕ್ಕೆ ಎಲ್ಲರೂ ಕೂಡ ತೀರ್ಮಾನ ಮಾಡಿ ವಿಧಾನಸಭೆಯಲ್ಲಿ ಮಂಡಿಸುವ ನಿರ್ಧಾರ ಮಾಡಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರ, ಇದರಲ್ಲಿ ರಾಜ್ಯ ವರ್ಸಸ್ ಇಡಿ ಸಮರ ಅನ್ನುವಂತಾಗಿದೆ. ಯಾಕಂತ ಹೇಳಿದರೆ ಇಬ್ಬರು ಇಡಿ ಅಧಿಕಾರಿಗಳ ವಿರುದ್ಧ FIR ದಾಖಲು ಮಾಡಲಾಗಿದೆ. ಇಡಿ ಅಧಿಕಾರಿಗಳ ವಿರುದ್ಧ ಬೆದರಿಕೆ ಹಾಕಿದ್ದಾರೆ ಅನ್ನುವ ಆರೋಪದ ಹಿನ್ನೆಲೆ ಕಲ್ಲೇಶ್ ದೂರಿನ ಆಧಾರದ ಮೇಲೆ FIR ದಾಖಲು ಮಾಡಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯ ಅಪರ ನಿರ್ದೇಶಕ ಕಲ್ಲೇಶ್ ವಾಲ್ಮೀಕಿ ಕೇಸ್ ಸಂಬಂಧ ವಿಚಾರಣೆ ವೇಳೆ ಕಲ್ಲೇಶ್ಗೆ ಇಡಿ ಅಧಿಕಾರಿಗಳು ಧಮಕಿ ಹಾಕಿದ್ದಾರೆ ಅಂತೇಳಿ ಕಲ್ಲೇಶ್ ಅವರು FIR ದಾಖಲು ಮಾಡಿದ್ದಾರೆ. ನಾಗೇಂದ್ರ ಅವರ ಹೆಸರು ಹೇಳಿದರೆ ನಿಮ್ಮನ್ನು ಬಿಟ್ಟು ಬಿಡ್ತೀವಿ, ಇಲ್ಲದೆ ಹೋದರೆ 2 ವರ್ಷ ನಿಮ್ಮನ್ನು ಹೊರಗಡೆ ಬರೋದಕ್ಕೆ ಬಿಡೋದಿಲ್ಲ ಅಂಥೇಳಿ ಬೆದರಿಕೆ ಹಾಕಿದ್ದಾರೆ, ಧಮಕಿ ಹಾಕಿದ್ದಾರೆ ಅಂಥೇಳಿ ಕಲ್ಲೇಶ್ ದೂರು ಕೊಟ್ಟಿದ್ದಾರೆ. ಯಾರ ಮೇಲೆ? ಇಡಿ ಅಧಿಕಾರಿ A1 ಮಿತ್ತಲ್, A2 ಮುರಳಿ ಕಣ್ಣನ್ ವಿರುದ್ಧ FIR ಅನ್ನು ದಾಖಲು ಮಾಡಿದ್ದಾರೆ. ಅದರ ಕಾಪಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ವರುಣಾರ್ ಬೆಟ್ಟಕ್ಕೆ ಉಕ್ಕಿ ಹರಿತಾ ಇದೆ ಕೃಷ್ಣಾ ನದಿ. ಜಮಖಂಡಿ ಮೀರಜ್ ರಾಜ್ಯ ಹೆದ್ದಾರಿ ಸಂಪೂರ್ಣ ಬಂದ್ ಆಗಿದೆ. ಕುಡಚಿ ಉಗಾರ ಕರ್ದಾ ನಡುವಿನ ಸೇತುವೆ ಮುಳುಗಡೆ ಆಗಿದೆ. ಸಂಪೂರ್ಣವಾಗಿ ಮುಳುಗಡೆಯಾದ ಕುಡಚಿಯ ಸೇತುವೆ ಮಳೆ ನೀರಿನಿಂದಾಗಿ ಕೊಚ್ಕೊಂಡು ಹೋಗುವುದೊಂದು ಬಾಕಿ ಇದೆ. ಬೆಳಗಾವಿಯ ರಾಯಬಾಗ ತಾಲೂಕಿನ ಕುಡಚಿ ಸೇತುವೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಸಂಪರ್ಕ ಕೊಂಡಿಯಾಗಿರುವ ಈ ಸೇತುವೆ ನಿತ್ಯ ನೂರಾರು ಬಸ್ ಹಾಗೂ ವಾಹನಗಳು ಓಡಾಡುವಂಥ ಪ್ರಮುಖ ರಾಜ್ಯ ಹೆದ್ದಾರಿ ಕೂಡ ಹೌದು. ಸೇತುವೆ ಬಳಿ ಬ್ಯಾರಿಕೇಡ್ಗಳನ್ನು ಹಾಕಿ ಬಂದೋಬಸ್ತ್ ಮಾಡ್ತಾ ಇದ್ದಾರೆ ಪೊಲೀಸರು. ಕುಡಚಿ ಠಾಣಾ ಪೊಲೀಸರಿಂದ ಸೇತುವೆಗೆ ಬ್ಯಾರಿಕೇಡ್ ಅಳವಡಿಕೆ ಮಾಡಿದ್ದಾರೆ. ಯಾರು ಕೂಡ ಆ ಸೇತುವೆ ಮೇಲೆ ಹೋಗಬಾರ್ದು ಅಂತೇಳಿ. ಯಾಕಂತ ಹೇಳಿದ್ರೆ ಸೇತುವೆ ಎಲ್ಲ ಮುಳುಗಡೆ ಆಗಿದೆ ಮಳೆ ಅಬ್ಬರಕ್ಕೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರಕ್ಕೆ ಈ ಸೇತುವೆ ಎಲ್ಲ ಮುಳುಗಡೆ ಆಗಿದೆ. ಹೀಗಾಗಿ ಜನರು ಯಾರು ಕೂಡ ಆ ಸೇತುವೆ ಬಳಿ ಹೋಗದಂತೆ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಜನರನ್ನ ತಡೆಯೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡಿ, ಕುಡಚಿ ಪೊಲೀಸ್ ಠಾಣೆಯ ಎಚ್ಚರಿಕೆ. ಕೃಷ್ಣಾ ನದಿಯ ನೀರು ಸೇತುವೆ ಮೇಲೆ ಹರಿತಾ ಇರೋದ್ರಿಂದಾಗಿ ಯಾರೂ ಕೂಡ ಸೇತುವೆಯನ್ನ ದಾಟುವ ದುಸ್ಸಾಹಸ ಮಾಡಬೇಡಿ ಹಿಂಗಂತೇಳಿ ಕುಡಚಿ ಪೊಲೀಸ್ ಠಾಣೆ ಒಂದು ಪ್ರಕಟಣೆಯನ್ನ ಹೊರಡಿಸಿದೆ. ಕಾರವಾರದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರದೇಶದಲ್ಲಿ ಕಣ್ಣೀರ ಕಥೆಗಳೇ ಇವೆ. ಕೇವಲ ಕೇರಳ ಮೂಲದ ಲಾರಿ ಚಾಲಕ ಮಾತ್ರ ಅಲ್ಲ, ನಮ್ಮ ಕನ್ನಡಿಗರೂ ಕೂಡ ನಾಪತ್ತೆಯಾಗಿದ್ದಾರೆ. ಅವರನ್ನ ನೆನೆದು ಕುಟುಂಬಸ್ಥರು ಕಣ್ಣೀರ ಕೋಡಿ ಹರಿಸ್ತಾ ಇದ್ದಾರೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಮೊಬೈಲ್ನಲ್ಲಿ ಪತಿ ಫೋಟೋ ನೋಡುತ್ತಾ ಕಣ್ಣೀರು ಹಾಕುತ್ತಿರುವ ಪತ್ನಿ, ದಿಕ್ಕು ತೋಚದೆ ಕುಳಿತಿರುವ ಕುಟುಂಬ, ಅಪ್ಪ ಇವತ್ತು ಅಥವಾ ನಾಳೆ ಬರಬಹುದು ಅಂತ ದಾರಿ ಕಾಯುತ್ತಿರುವ ಮಕ್ಕಳು, ಬಿರುಕು ಬಿಟ್ಟ ಮನೆಯಲ್ಲೇ ದಿನ ದೂಡುತ್ತಿರುವ ಜಗನ್ನಾಥ ಕುಟುಂಬ. ಶಿರೂರಿನಲ್ಲಿ ಗುಡ್ಡ ಗಂಡಾಂತರದ ನೋವಿನ ಕತೆ.
ಕೇರಳದ ಅರ್ಜುನ ಅಲ್ಲದೆ ಕನ್ನಡಿಗರು ನಾಪತ್ತೆ. ನಮ್ಮವರನ್ನ ಹುಡುಕಿ ಕೊಡಿ ಅಂತ ಕಣ್ಣೀರು. ಕಾರವಾರದ ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದ ಅವಶೇಷಗಳ ಅಡಿ ಸಾಲು ಸಾಲು ನೋವಿನ ಕಥೆಗಳೇ ಇವೆ. ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಮಾತ್ರ ಅಲ್ಲ, ನಮ್ಮವರೂ ನಾಪತ್ತೆಯಾಗಿದ್ದಾರೆ. ಸ್ಥಳೀಯರಾದ ಲೋಕೇಶ್, ಜಗನ್ನಾಥ್, ಸಣ್ಣುಗೌಡ ಎಂಬುವರ ಸುಳಿವು ಇಂದಿಗೂ ಸಿಕ್ಕಿಲ್ಲ. ಮನೆ ಯಜಮಾನರು ಪತ್ತೆ ಆಗದೆ ಕುಟುಂಬಸ್ಥರು ಕಣ್ಣೀರು ಕೋಡಿ ಹರಿಸುತ್ತಿದ್ದಾರೆ. ನನ್ನ ಜೊತೆ ತುಂಬ ಮಾತಾಡ್ತಾ ಇದ್ರು. ನನ್ನ ಹತ್ರನೇ ಊಟ ಎಲ್ಲ ಬಡಿಸ್ಕೊಡು ಅಂತೆಲ್ಲ ಹೇಳಿದ್ರು. ನಾನು ಯಾವಾಗೂ ಅಪ್ಪಗೆ ನಾನೇ ಬಡಿಸ್ಕೊಡ್ತಿದ್ದೆ, ಯಾವಾಗೂ ನಂಗೆ ಕೊಡೆ ಬಡಿಸ್ಕೊಡು ಅಂತ ಹೇಳ್ತಿದ್ದೆ. ನಮ್ಮ ಹುಡುಕೊಡಿ ಅಷ್ಟೇ ನಮಗೆ, ಮತ್ತೇನಿಲ್ಲ. ಅವ್ರು ಅನ್ಕೊಂಡು ಏನಾದರೂ ಒಂದು ಸಿಕ್ಕರು ಸಾಕು ಅವ್ರು. ಜಗನ್ನಾಥ್ ಕುಟುಂಬದ ಕಣ್ಣೀರ ಕತೆ ಒಂದೆಡೆಯಾದರೆ, ಸಣ್ಣುಗೌಡ ಫ್ಯಾಮಿಲಿ ನೋವು ಮತ್ತೊಂದೆಡೆ. ಸಣ್ಣುಗೌಡ ಎಲ್ಲಿದ್ದಾರೆ ಅನ್ನೋ ಸಣ್ಣ ಕುರುಹು ಕೂಡ ಪತ್ತೆಯಾಗಿಲ್ಲ. ಕಳೆದ 7 ದಿನಗಳ ಹಿಂದೆ ನಾಪತ್ತೆಯಾಗಿರುವ ಸಣ್ಣುಗೌಡ ಪತ್ತೆಗೆ ಶೋಧ ನಡೆಸಲಾಗ್ತಿದೆ. ಆ ಹಳ್ಳ ಬಂದಿತ್ತು ಸ್ವಲ್ಪ ಜಾಸ್ತಿ, ಈ ಥರನೇ ಇತ್ತು ಹಳ್ಳ ಆವಾಗಿದ್ದು. ಜಾಸ್ತಿ ಮೇಲೆ ಹತ್ತಲಿಲ್ಲ ಆ ಹಳ್ಳ. ಆದರೆ ಈ ಮಣ್ಣು ಬಿದ್ದಿರೋದ್ರಿಂದ ಇದು ಟ್ಯಾಂಕರ್ಗೆ ಕರೆಂಟ್ ಲೈನ್ ಕಂಬದಿಂದ ಬಿದ್ದಿರೋದ್ರಿಂದ ಬ್ಲಾಸ್ಟ್ ಆಗಿದ್ದರಿಂದ ಈ ಥರ ಆಗಿದೆ ಅಂತ ನನ್ನ ನಂಬಿಕೆ. ನನ್ನ ಚೆನ್ನಾಗಿ ನೋಡ್ಕೊತಿದ್ರು. ತಂಗಿನೂ 7 ವರ್ಷ ಆಯಿತು ಮದುವೆ ಮಾಡಿಕೊಟ್ಟು. ನಾನು ನಮ್ಮಮ್ಮ ಇಬ್ಬರೇ ಇತ್ತು. ಹಾಗಾದರೆ ಶಿರೂರು ಗುಡ್ಡ ಕುಸಿತದ ವೇಳೆ ಯಾರೆಲ್ಲ ನಾಪತ್ತೆ ಆಗಿದ್ದಾರೆ ಅನ್ನೋದನ್ನು ನೋಡೋದಾದರೆ, ಅರ್ಜುನ ಕೇರಳ ಲಾರಿ ಡ್ರೈವರ್, ಲೋಕೇಶ್ ಗೋಕರ್ಣದ ಗಂಗೆಕೊಳ್ಳದವರು, ಜಗನ್ನಾಥ್ ಶಿರೂರು ಗ್ರಾಮಸ್ಥ, ಸಣ್ಣುಗೌಡ ಉಳುವರೆ ಗ್ರಾಮಸ್ಥ. 7ನೇ ದಿನವೂ ಮುಂದುವರೆದ ರಕ್ಷಣಾ ಕಾರ್ಯ. ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿತ ಸ್ಥಳದಲ್ಲಿ 7ನೇ ದಿನವೂ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಗುಡ್ಡದಿಂದ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ. ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡುತ್ತಿದೆ. ಸೇನೆ, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಸಿಬ್ಬಂದಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಸ್ಥಳೀಯ 3 ಹಾಗೆ ಕೇರಳ ಮೂಲದ ಅರ್ಜುನ್ ಇನ್ನು ನಾಪತ್ತೆಯಾಗಿದ್ದಾರೆ. ಅವರು ನದಿಯಲ್ಲಿ ಇರಬಹುದು ಅನ್ನುವ ನಿಟ್ಟಿನಲ್ಲಿ ನದಿಯಲ್ಲಿ ಎನ್ಡಿಆರ್ಎಫ್ ಹುಡುಕಾಟವನ್ನು ನಡೆಸ್ತಾ ಇದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸಬಹುದು. ಎನ್ಡಿಆರ್ಎಫ್ ಟ್ಯೂಬ್ ಬೋಟ್ನ ಬಳಕೆ ಮಾಡಿಕೊಂಡು ಅದರ ಸಹಾಯದಿಂದ ಈ ಗಂಗಾವಳಿ ನದಿಯಲ್ಲಿ ಹುಡುಕಾಟವನ್ನ ನಡೆಸ್ತಾ ಇರುವಂಥದ್ದು. ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿತದ ಮಣ್ಣಿನಲ್ಲಿ ಸಿಲುಕಿರುವವರ ಪತ್ತೆಗೆ ನಿರಂತರವಾಗಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ನಾಪತ್ತೆಯಾದ ಕನ್ನಡಿಗರಿಗಾಗಿ ಶೋಧ ನಡೆಸಲಾಗುತ್ತಿದೆ. ಜೀವಂತವಾಗಿ ಬರಲಿ ಅಂತ ಕುಟುಂಬಸ್ಥರು ಕಣ್ಣೀರಿನ ಮೂಲಕ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರಾವಳಿಯಲ್ಲಿ ವರುಣದೇವ ಕೊಂಚ ಬ್ರೇಕ್ ಕೊಟ್ಟಿದ್ರು. ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಸೃಷ್ಟಿಸಿದ್ದಾನೆ. ರಣಭೀಕರ ಮಳೆಗೆ ಉತ್ತರ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ. ಅವಾಂತರಗಳ ಸರಮಾಲೆಗೆ ಬೆಳೆಗಳು ಅಪೋಷಣವಾಗಿ ರೈತರ ಗಾಯದ ಮೇಲೆ ಬರೆ ಎಳೆದಿದ್ದಾನೆ ವರುಣದೇವ. ಕರಾವಳಿಯಲ್ಲಿ ಕೊಂಚ ಬ್ರೇಕ್ ಕೊಟ್ಟ ವರುಣ. ಉತ್ತರ ಕರ್ನಾಟಕದಲ್ಲಿ ರಣಭೀಕರ ಪ್ರವಾಹ. ರಣಮಳೆಗೆ ಅವಾಂತರ, ಬೆಳೆಗಳು ಅಪೋಷಣ.